ಓಕೆ, ನನ್ನ ಹೆಸರು ರೋಹನ್ ಡಿಸೋಜಾ ಅಂತ. ನನ್ನ ತಾಯಿ ಬಂದಿದ್ದಾರೆ, ವೀನಾ ಡಿಸೋಜಾ ಮತ್ತು ಅಲ್ಫೋನ್ಸ್ ಡಿಸೋಜಾ ಅಂತ ಹೇಳಿ. ನನ್ನದು ಊರು ಇದೇ ಊರಿನವನು. ಸೊ ನಾನು ಕನ್ನಡ ಅಷ್ಟು ಬರಲ್ಲ, ಆದರೂ ಕೂಡ ಕನ್ನಡ ಕಲಿತಾ ಇದ್ದೇನೆ ಈಗ. ಓಕೆ, ಒಂದು ವರ್ಸ್ ಮುಖಾಂತರ ಸ್ಟಾರ್ಟ್ ಮಾಡೋಣ. ಉಪದೇಶಕ 12:1. ಎಕ್ಲಿಯಾಸ್ಟಿಕ್ಸ್ 12:1. ಉಪದೇಶಕ 12:1. ನಾನು ಓದ್ತೀನಿ, ಕೇಳಿ. ಆದುದರಿಂದ ಯೌವನದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ, ಕಷ್ಟವಾದ ದಿನಗಳು ಬರುವುದಕ್ಕಿಂತ ಮುನ್ನ ಜೀವನ ಬೇಸರವಾಗದೆ ಎಂದು ನೀನು ಹೇಳುವುದಕ್ಕೆ ಮುಂಚೆ ಆತನನ್ನು ಸ್ಮರಿಸಿಕೋ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಜೀವನದಲ್ಲಿ ಹುಟ್ಟಿನಿಂದಲೇ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದವನು, ಅನೇಕ ಸ್ನಾನದೀಕ್ಷೆ ಮತ್ತು ಅನೇಕ ಸಂಸ್ಕಾರಗಳನ್ನು ಸ್ವೀಕಾರ ಮಾಡಿದವನು. ಆದರೆ ಈ ದೇವರ ಪರಿಚಯ ಇದ್ದಿರಲಿಲ್ಲ, ಈ ವಾಕ್ಯದ ಪರಿಚಯ ಇರಲಿಲ್ಲ. ಇಲ್ಲಿ ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ, ಯೌವನ ಪ್ರಾಯದಲ್ಲಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಿಕೋ. ಇದೊಂದು ದೊಡ್ಡ ನಷ್ಟವನ್ನು ನಾನು ನನ್ನ ಜೀವನದಲ್ಲಿ ಅನುಭವಿಸಿದೆ. ಅದು ನಾನು ಹೇಗೆ ಹೇಳಲಿಕ್ಕೆ ಹೋಗ್ತಿದ್ದೀನಿ. ನಾನು ಅನೇಕ ಕಷ್ಟ ಸಂಕಟಗಳಿಗೆ ಒಳಗಾದೆ. ಯಾವ ರೀತಿ ಕಷ್ಟ ಸಂಕಟ ಅಂದರೆ, ಪಾಪಕ್ಕೆ ಒಳಗಾದೆ, ಈ ಲೋಕಕ್ಕೆ ಒಳಗಾದೆ, ದೇವರ ಸಂಬಂಧದಿಂದ ಬೇರ್ಪಟ್ಟೆ. ಚರ್ಚಿಗೆ ಹೋಗ್ತಾ ಇದ್ದೆ, ಪರಮ ಪ್ರಸಾದವನ್ನು ಸ್ವೀಕಾರ ಮಾಡ್ತಾಯಿದ್ದೆ, ಪಾಪವನ್ನು ಒಪ್ಕೊಳ್ತಾ ಇದ್ದೆ, ಅನೇಕವಾದ ರಿಚುವಲ್ಸ್ ಥಿಂಗ್ಸ್ ನ್ಯಾಚುರಲ್ ಮ್ಯಾನ್ ಆಗಿ ನಾನು ಮಾಡ್ತಾಯಿದ್ದೆ. ಆಗ ಬ್ರದರ್ ತೋರಿಸಿದ್ರಲ್ವ, ಒಬ್ಬ ಆ ಕಡೆ ತಿರ್ಕೊಂಡಿದ್ದ, ದೇವರು ಇಲ್ಲಿದ್ದರು. ಅವನು ಯಾವ ಕಡೆ ತಿರ್ಕೊಂಡಿದ್ದ? ಲೋಕಕ್ಕೆ. ಅದು ನನ್ನ ಜೀವನ ಆಗಿತ್ತು. ನಾನು ಹುಟ್ಟು ಕ್ರೈಸ್ತನಾಗಿದ್ದರೂ ಕೂಡ ದೇವರಿಗೆ ಬೆನ್ನು ಮಾಡಿಕೊಂಡು ನಾನು ಜೀವಿಸ್ತಾ ಇದ್ದೆ. ದೇವರಿಗೆ ಬೆನ್ನು ಮಾಡಿಕೊಂಡು ನಾನು ಬೇಕಾದ ಎಲ್ಲ ಒಂದು ಪ್ರಾರ್ಥನೆಗೆ ಮತ್ತು ಡೈಲಿ ಚರ್ಚಿಗೆ ಹೋಗ್ತಾಯಿದ್ದೆ. ಎವ್ರಿ ಸಂಡೇ ಟು ಗೋ ಚರ್ಚ್. ಒಂದು ಬಲಿಪೂಜೆ ಮಿಸ್ ಮಾಡ್ತಾ ಇರಲಿಲ್ಲ. ಈಗಲೂ ಹೋಗ್ತಾ ಇದ್ದೇನೆ, ಅದಕ್ಕೆ ಈಗ ಒಂದು ಅರ್ಥ ಮಾಡಿಕೊಂಡು ಹೋಗ್ತಾ ಇದ್ದೇನೆ. ಆದರೆ ಮುಂಚೆ ಹೋಗಬೇಕಾಗಿದ್ದು ಒಂದು ಕಟ್ಟಡಗಳಿದೆ, ಒಂದು ಉಪದೇಶ ಇದೆ, ಅದಕ್ಕಾಗಿ ಹೋಗ್ತಾ ಇದೆ. ಬೈಬಲ್ ಓದ್ತಾ ಇದೆ, ಭಯಪಟ್ಟು ಹೋಗ್ತಾ ಇದೆ. ಬೈಬಲ್ ಓದ್ತಾ ಇದೆ, ಆಯಿತಾ. ನಂದೊಂದು ಲೋಕ ಏನು ಗೊತ್ತಾ? ಒಂದು ಬೇರೆ ಲೋಕ ಅಂದರೆ ಈ ಪ್ರಾರ್ಥನೆಯಲ್ಲಿ ನಾನು ಅಷ್ಟು ಕಲಿತಾ ಇರಲಿಲ್ಲ. ಪ್ರಾರ್ಥನೆ ಜೀವನ, ಚರ್ಚಿಗೆ ಹೋಗ್ತಾ ಇದ್ದೆ, ನಾನು ಹೇಳಿದಲ್ವ, ಸಂಡೇ ಚರ್ಚಿಗೆ ಹೋಗ್ತಾ ಇದ್ದೆ. ಮತ್ತು ಪ್ರಾರ್ಥನೆ ಎಂಬುದು ಅಷ್ಟೊಂದು ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇರಲಿಲ್ಲ. ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೆ ಅಂದರೆ, ಲೋಕಕ್ಕೆ, ಅಂದರೆ ವ್ಯಭಿಚಾರಕ್ಕೆ, ಕುಡುಕುತನಕ್ಕೆ, ವಿಗ್ರಹಾರಾಧನೆಗೆ, ಮತ್ತು ಡ್ರಗ್ಸ್, ಗಾಂಜಾ, ಪೋರ್ನೋಗ್ರಾಫಿ, ಸೆಕ್ಷುವಾಲಿಟಿ ಮತ್ತು ಎಲ್ಲ ಒಂದು ಬ್ಯಾಡ್ ಹ್ಯಾಬಿಟ್ಸ್, ಅದಕ್ಕೆ ಒಳಗಾದೆ. ಅನೇಕ ರೀತಿಯ ಒಂದು ಲೋಕದ ವ್ಯಾಮೋಹಕ್ಕೆ, ದೇವರಿಂದ ದೂರವಾಗಿ, ದೇವರಿಂದ ಬೇರ್ಪಟ್ಟು ಇದೆಲ್ಲವನ್ನು ಮಾಡ್ತಾಯಿದ್ದೆ. ಕ್ರೈಸ್ತನಾಗಿದ್ದು ಕ್ರಿಸ್ತನಿಗೆ ಅವಮಾನ ತರುವಂಥ ಜೀವನ ಜೀವಿಸ್ತಾ ಇರುವಾಗ ಅನೇಕ ಕಷ್ಟ ನೋವುಗಳಿಗೆ ನಾನು ಒಳಗಾದೆ. ನಾನೊಂದು ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಜೀವನ ಎಷ್ಟು ಕೆಟ್ಟಾಗಿದೆ ಅಂದರೆ, ಅಂಥ ವ್ಯಭಿಚಾರದ ಒಂದು ಕೆಟ್ಟ ಕುಡುಕುತನ, ಡೇ ಆ್ಯಂಡ್ ನೈಟ್ ಕುಡಿತಾ ಇರೋದು, ಪ್ರಾರ್ಥನೆ ಅಂದರೆ ಆಗಲ್ಲ, ಅಂದರೆ ಭಯಪಟ್ಟು ಮಾಡ್ತಾಯಿದ್ದೆ, ಭಯಪಟ್ಟು ಬೈಬಲ್ ಓದ್ತಾ ಇದೆ. ಆ ರೀತಿ ಇರುವಾಗ ಮನೆಯಲ್ಲೂ ಕೂಡ ತುಂಬ ಸಮಸ್ಯೆಗಳು ಪ್ರಾರಂಭ ಆಯಿತು. ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಯಿತು. ಅಪ್ಪ ಅಮ್ಮನ ಜಗಳ, ಯಾವಾಗಲೂ ನೋಡಿ ಜಗಳ. ಸೊ ಮನೇಲಿ ನಾನು ಇರ್ತಾ ಇರಲಿಲ್ಲ. ಸೊ ಆ ರೀತಿಯಲ್ಲಿರುವಾಗ ನನ್ನ ಅಮ್ಮ ಏನು ಮಾಡ್ತಾಯಿದ್ರು ಅಂದರೆ, ಒಂದು ಬ್ರದರ್ಸ್ ಕಡೆಗೆ ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಕರ್ಕೊಂಡೋಗಿ ಏನು ಮಾಡ್ತಾಯಿದ್ರು ಅಂದರೆ, ಪ್ರಾರ್ಥನೆ ಮಾಡಿಸ್ತಿದ್ರು. ಒಂದು ಕಡೆ ಹೋಗಿದ್ದೆ, ಅದು ನಾನು ಹೇಳಲೇಬೇಕು. ಒಂದು ಕಡೆ ಹೋಗುವಾಗ ಅಲ್ಲಿ ಒಂದು ಬ್ರದರ್ ಏನು ಮಾಡಿದ್ರಂದರೆ, ಫಾದರ್ ಏನು ಮಾಡಿದ್ರಂದರೆ, ಕೌನ್ಸ್ಲಿಂಗ್ಗೋಸ್ಕರ ನನ್ನ ಅಮ್ಮ ಕರ್ಕೊಂಡು ಹೋಗಿದ್ರು. ಅಲ್ಲಿ ಕರ್ಕೊಂಡು ಹೋಗುವಾಗ ಅವರು ಕೌನ್ಸ್ಲಿಂಗ್ ತೊಗೊಂಡ್ರು, ಏನೇನೋ ಹೇಳ್ತಾಯಿದ್ರು. ನನಗೆ ಒಂದು ಅರ್ಥ ಆಗ್ತಿರಲಿಲ್ಲ. ಈ ಶಿಲುಬೆ ಇದೆಯಲ್ವಾ, ಶಿಲುಬೆ ಅವಳ ಕೈಯಲ್ಲಿತ್ತು.
ಆ ಚಿಕ್ಕದಾದ ಶಿಲುಬೆ ಅದು ತೆಗೆದುಕೊಂಡು ನನ್ನ ತಲೆಗೆ ಬಡಿತಾಯಿದ್ರು. ನನ್ನ ನೋವಾಗ್ತಿತ್ತು. ನಾನು ಯೋಚನೆ ಮಾಡ್ತಾಯಿದ್ದೆ, ಇದು ಕೌನ್ಸ್ಲಿಂಗ್ ಅಂತ ಹೇಳಿ. ತಲೆಗೆ ಬಡಿತಾಯಿದ್ರು, ನೋವಾಗ್ತಾಯಿದ್ದು ನನಗೆ. ಇವ್ರು ಏನು ಮಾಡ್ತಿದ್ದಾರೆ? ಆ ನೋವು ಜಾಸ್ತಿ ಆಗಿತ್ತು ಹೊರತು ದೆವ್ವ ಬಿಟ್ಟು ಹೋಗಿಲ್ಲ, ಲೋಕದ ವ್ಯಾಮೋಹ ಬಿಟ್ಟು ಹೋಗಿಲ್ಲ. ಮತ್ತು ಬೇರೆ ಕಡೆ ಕರ್ಕೊಂಡು ಹೋದ್ರು, ಅಲ್ಲೂ ಕೂಡ ಜೀವನ ಬದಲಾಗಿಲ್ಲ, ಅದಕ್ಕಿಂತ ವರ್ಸ್ಟ್ ಆಗ್ತಾಯಿದೆ. ಎಲ್ಲೆಲ್ಲ ಕರ್ಕೊಂಡು ಹೋದ್ರಲ್ಲ ನನ್ನಮ್ಮ, ಅಲ್ಲೆಲ್ಲ ಹೋದ ಕಡೆ ಎಲ್ಲ ವರ್ಸ್ಟ್ ಆಗಿ ಬದುಕಿದೆ. ನಾನು ಚಾಲೆಂಜ್ ಮಾಡಿದೆ, ಇವರು ಎಲ್ಲಿ ತೊಗೊಂಡು ಹೋಗಲಿ, ನಾನು ಬದಲಾಗಲ್ಲ. ನಾನು ಚಾಲೆಂಜ್ ತೊಗೊಳ್ತೇನೆ, ನಾನು ಬದಲಾಗಲ್ಲ. ನಾನಿದ್ದಾಗೆ ಜೀವಿಸ್ತೇನೆ. ಎಲ್ಲರೂ ಕುಡಿತಾರೆ, ನಾನು ಕುಡಿತೇನೆ, ಏನು ತಪ್ಪಿದೆ? ಎಲ್ಲರೂ ಸ್ಮೋಕಿಂಗ್ ಮಾಡ್ತಾರೆ, ನಾನು ಸ್ಮೋಕಿಂಗ್ ಮಾಡ್ತಿದ್ದೇನೆ, ಏನು ತಪ್ಪಿದೆ? ಎಲ್ಲರೂ ಬ್ಲೂ ಫಿಲ್ಮ್ ನೋಡ್ತಾರೆ, ನಾನು ಕೂಡ ಬ್ಲೂ ಫಿಲ್ಮ್ ನೋಡ್ತೀನಿ, ಏನು ತಪ್ಪಿದೆ? ಇಟ್ ಈಸ್ ಕಾಮನ್. ಎಲ್ಲರೂ ಊದು ಸುಡ್ತಾ ಇದ್ದಾರೆ, ನಾನು ಕೂಡ ಊರು ಸುತ್ತಾ ಇದ್ದೇನೆ, ವಾಟ್ ಈಸ್ ದೇರ್? ಆ ರೀತಿ ನ್ಯಾಚುರಲ್ ಮ್ಯಾನ್ ಆಗಿ ಥಿಂಕ್ ಮಾಡ್ತಾಯಿದ್ದೆ. ಆವಾಗ ನನಗೆ ಗೊತ್ತಾಗಲಿಲ್ಲ ನ್ಯಾಚುರಲ್ ಮ್ಯಾನ್ ಯಾವುದು, ಸ್ಪಿರಿಚುವಲ್ ಮ್ಯಾನ್ ಯಾವುದು, ಕಾರ್ನಲ್ ಮ್ಯಾನ್ ಯಾವುದು ಅಂತ. ಆದರೆ ನಿಜವಾಗ್ಲೂ ಈ ರೀತಿ ನಾನು ಜೀವಿಸ್ತಾ ಇರುವಾಗ, ದೇವರ ವಿರುದ್ಧವಾಗಿ, ದೇವರ ಆಜ್ಞೆಗೆ ವಿರುದ್ಧವಾಗಿ, ದೇವರ ಪ್ರೀತಿಗೆ ವಿರುದ್ಧವಾಗಿ ನಾನು ಜೀವಿಸ್ತಾ ಇರುವಾಗ ಒಂದು ದಿನ ದೇವರು ತನ್ನ ವಾಕ್ಯವನ್ನು ಕಲಿಸಿದರು. ಆ ವಾಕ್ಯ ಏನಾಗಿದೆ ಅಂದರೆ, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಾಕ್ಯ, ದೇವರ ವಾಕ್ಯ ಹೇಳುತ್ತೆ, ನಿನ್ನ ದೇಹ ದೇವರ ಆಲಯ. ಈ ರೀತಿ ಜೀವಿಸ್ತಾ ಇರುವಾಗ ದೇವರು ಆ ವಾಕ್ಯವನ್ನು ಕಲಿಸಿದರು. ನಿನ್ನ ದೇಹ ದೇವರ ಆಲಯ, ನಿನ್ನ ಒಳಗೆ ದೇವರ ಆತ್ಮರು ಜೀವಿಸ್ತಾ ಇದ್ದಾರೆ ಎಂಬುದು ನಿನಗೆ ಗೊತ್ತಿಲ್ಲವೇ? ಇದುವರೆಗೂ ನಾನು ಈ ವಾಕ್ಯವನ್ನು ಹುಟ್ಟಿನಿಂದಲೂ ಕ್ರೈಸ್ತನು, ಆದರೆ ಈ ವಾಕ್ಯವನ್ನು ನನಗೆ ಪರಿಚಯ ಇರಲಿಲ್ಲ, ವಾಕ್ಯವನ್ನು ಕೇಳಲೇ ಇರಲಿಲ್ಲ. ಒಂದು ಸಹೋದರಿ ಮುಖಾಂತರ ಕೌನ್ಸಿಲಿಂಗ್ ತೊಗೊಳ್ಳುವಾಗ ಅವರು ಹೇಳಿದರು ಈ ಮಾತು, ನಿನ್ನ ದೇಹ ದೇವರ ಆಲಯ ಅಂತ ಹೇಳಿ. ನನಗೆ ಶಾಕ್ ಆಯಿತು. ಹುಟ್ಟು ಕ್ರೈಸ್ತ, ದೇವರ ಪರಿಚಯ ಇಲ್ಲ. ಬೈಬಲ್ ಯಾವಾಗ ಯೂಸ್ ಮಾಡ್ತಾಯಿದ್ದೆ ಗೊತ್ತಾ? ಈ ಫಾದರ್ಗಳು ನಮ್ಮ ಇದು ಮನೆಗೆ ಬ್ಲೆಸ್ಸಿಂಗ್ ಮಾಡಲಿಕ್ಕೆ ಬರ್ತಾರಲ್ವ, ನೀರು ಹಾಕ್ಲಿಕ್ಕೆ, ಆವಾಗ ಒರೆಸೋದು ಅಮ್ಮನ ಕೊಡ್ತಿದ್ರು. ಏನು ಇವತ್ತು ಓದ್ತಾ ಇದ್ದೆ. ಮತ್ತು ಮಲಗುವ ಮುಂಚೆ ಒಂದು ಬೈಬಲ್ ಓದ್ತಾ ಇದೆ. ಯಾಕೆ ಗೊತ್ತಾ? ಭಯಪಟ್ಟು. ಇವತ್ತು ಓದದಿದ್ದರೆ ನಾಳೆ ದೇವರು ಎಬ್ಬಿಸದಿದ್ದರೆ. ಈ ರೀತಿ ನಾನು ಮಾಡ್ತಾಯಿದ್ದೆ. ಭಯಪಟ್ಟು ಪ್ರಾರ್ಥನೆ, ಭಯಪಟ್ಟು ಚರ್ಚಿಗೆ ಹೋಗ್ತಾ ಇದೆ. ಅಯ್ಯೋ, ಚರ್ಚಿಗೆ ಹೋಗಿ ಫಸ್ಟ್ ಸಂಡೇ ಹೋಗಬೇಕು. ಸಂಡೇ ಹೋಗೋದಿದ್ರೆ ದೇವ್ರು ನರಕಕ್ಕೆ ಹಾಕ್ತಾರೆ. ಈ ರೀತಿ ಭಯಪಟ್ಟ ಜೀವನ, ಅಸಮಾಧಾನದ ಜೀವನ, ಒಂದು ಗೊತ್ತು ಗುರಿ ಇಲ್ಲ, ಒಂದು ರೀತಿಯ ಒಂದು ಬಂಧನದಲ್ಲಿದ್ದೆ. ಒಂದು ಕಡೆ ಈ ರೀತಿ ಮತ್ತು ಇನ್ನೊಂದು ಕಡೆ ಪಾಪ, ಎರಡೂ ಕಡೆ ಇತ್ತು. ಅದಕ್ಕೆ ನಾನು ಹೇಳಿದ್ದು, ನನ್ನ ಪ್ರಪಂಚ ಬೇರೆನೇ ಇತ್ತು. ಹೇಟ್ರೆಡ್ ಸ್ಟಾರ್ಟ್ ಆಯಿತು, ಕೋಪ ಸ್ಟಾರ್ಟ್ ಆಯಿತು. ಆ ಪಾಪದ ಮುಖಾಂತರ ನನಗೆ ಜಲಸ್, ಕೋಪಕ್ಕೆ ಒಳಗಾದೆ, ಯಾರೋ ನೋಡ್ಲಿಕ್ಕೆ ಆಗ್ತಾಯಿಲ್ಲ, ಕುಡಿತಾ ಇದ್ದೆ, ಬಡಿತಾ ಇದ್ದೆ, ರೌಡಿಸಮಿಗೆ ಒಳಗಾದೆ, ಅನೇಕರಿಗೆ ನಾನು ಹೊಡೆದಿದ್ದೇನೆ. ಸೊ ಈ ರೀತಿಯೆಲ್ಲ ಅನೇಕ ಒಂದು ತಪ್ಪಾದ ಒಂದು ಮಾರ್ಗಕ್ಕೆ ಹೋದೆ. ಯಾಕೆ ಗೊತ್ತಾ? ನ್ಯಾಚುರಲ್ ಮ್ಯಾನ್ ಆಗಿದ್ದೆ. ನೀವೆಲ್ಲ ಒಳ್ಳೆಯವರು ಬಿಡಿ, ಆದರೆ ನಾನು ಈ ಗುಡ್ ಆ್ಯಂಡ್ ಈವಲ್ ಎರಡೂ ಇದ್ದೆ. ಆ ರೀತಿ ಜೀವಿಸುವಾಗ ವಾಕ್ಯದ ಮುಖಾಂತರ ನಿನ್ನ ದೇಹ ದೇವರಾಲಯ, ದೇವರಾತ್ಮರು ನಿನ್ನ ಒಳಗಿದ್ದಾರೆ. ಅದು ನನಗೆ ತುಂಬ ಒಂದು ಆಶ್ಚರ್ಯಕರವಾದ ವಾಕ್ಯ ಆಯಿತು. ಯಾಕಂದರೆ ಹುಟ್ಟಿನಿಂದ ಕ್ರೈಸ್ತ, ಈ ವಾಕ್ಯ ನಾನು ಇಷ್ಟುವರೆಗೆ ಕೇಳಿಲ್ಲ. ಚರ್ಚಲ್ಲೂ ಕೂಡ ನಾನು ಕೇಳಿದ್ದು ಇಲ್ಲ. ಯಾಕಂದರೆ ಚರ್ಚಿಗೆ ಹೋಗ್ತಾಯಿದ್ದು ಸುಮ್ಮನೆ, ಫಾದರ್ ಏನೋ ಹೇಳ್ತಿದ್ದಾರೆ ಕೇಳಿಸ್ತಾ ಇದೆ, ಅಲ್ಲಿ ವಾಕ್ಯದ ಬೋಧನೆ ಆಗ್ತಾಯಿತ್ತು. ಆವಾಗಲೂ ಕೂಡ ನನಗೇನು ಅರ್ಥ ಆಗ್ತಾ ಇರಲಿಲ್ಲ, ಆದರೆ ಹೋಗ್ಬೇಕಂತ ಹೇಳಿ ಅಷ್ಟೇ ಹೋಗ್ತಾ ಇದ್ದೆ. ಆದರೆ ಈ ವಾಕ್ಯ ನನಗೆ ಕೇಳುವಾಗ ದೇವರು ವೈಯಕ್ತಿಕವಾಗಿ ನನ್ನಲ್ಲಿ ಮಾತನಾಡಿ ಫಸ್ಟ್ ಟೈಮ್ ಇನ್ ಮೈ ಲೈಫ್, 25 ವರ್ಷ ಆಗುವಾಗ ನನಗೆ ಆ ಒಂದು ಸಮಯದಲ್ಲಿ ದೇವರು ವೈಯಕ್ತಿಕವಾಗಿ ಮಾತಾಡುವ ಅನುಭವ ಆಯಿತು. ಯಾಕೆ ಹೇಳ್ತಿದ್ದೀನಿ ಅಂದರೆ, ವಾಕ್ಯಕ್ಕೆ ಶಕ್ತಿ ಇದೆ. ಆಯಿತಾ? ಈ ಬೈಬಲಲ್ಲಿರುವ ವಾಕ್ಯ ಇದೆ ಅಲ್ವಾ, ಅದಕ್ಕೆ ಶಕ್ತಿ ಇದೆ. ಆದರೆ ನಾವು ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ತೀವಿ. ಆದರೆ ದೇವರು ಆ ದಿನ ಫಸ್ಟ್ ಟೈಮ್ ನನ್ನ ಮಾತಾಡುವಾಗ ನನಗೆ ದೇವರ ಸ್ವರ ಕೇಳಲಿಕ್ಕೆ ಸ್ಟಾರ್ಟ್ ಆಯಿತು. ನಿನ್ನ ದೇಹ ದೇವರ ಆಲಯ, ನಿನ್ನ ಒಳಗೆ ದೇವರ ಆತ್ಮರು ಜೀವಿಸ್ತಾ ಇದ್ದಾರೆ. ನನ್ನ ಮೈಂಡಲ್ಲಿ ಏನು ಬಂತಂದರೆ, ದೇವರು ಯಾರ ಜೊತೆ ಇರ್ತಾರೆ ಹೇಳಿ? ಒಳ್ಳೆ ಮನುಷ್ಯರ ಜೊತೆ, ಡೈಲಿ ಚರ್ಚಿಗೆ ಹೋಗುವವರು, ಡೈಲಿ ಪ್ರಾರ್ಥನೆ ಮಾಡುವವರು, ರಿಟ್ರೀಟ್ಗಳಿಗೆ ಹೋಗುವವರು, ಮತ್ತು ಅನೇಕ ರೀತಿಯ ಒಂದು ಪೋಪ್ಗಳ ಜೊತೆಗೆ, ಬಿಷಪ್ ಜೊತೆಗೆ, ಫಾದರ್ಸ್ಗಳ ಜೊತೆಗೆ, ಬ್ರದರ್ಸ್ಗಳ ಜೊತೆಗೆ, ಅವ್ರ ಜೊತೆ ಇರ್ತಾರೆ ದೇವರು. ನಾನು ಪಾಪಿ, ನನಗೆ ಯಾಕೆ ದೇವರು ಚಾನ್ಸ್ ಕೊಡ್ತಾರೆ? ನಾನು ಪಾಪಿಯಲ್ಲಿ ಮಹಾಪಾಪಿ ನಾನು, ದೇವ್ರು ನನಗೆ ಯಾಕೆ ಅವಕಾಶ ಕೊಡ್ತಾರೆ?
ಸೊ ಆ ರೀತಿ ಯೋಚನೆ ಮಾಡ್ತಾಯಿದ್ದೆ ಈ ವಾಕ್ಯ ಕೇಳುವಾಗ. ಆದರೆ ಆ ವಾಕ್ಯ ಕೇಳುವಾಗ ನನಗೆ ನಿಜವಾಗ್ಲೂ ಪಾಪ ಬಿಡುವಂತಹ ಒಂದು ಮನೋಭಾವ ಬಂತು. ಈ ರೀತಿ ಆ ವಾಕ್ಯದ ಮುಖಾಂತರ ನನಗೆ ವಾಕ್ಯ ಸಿಕ್ಕಿದ ಮೇಲೆ ಅಲ್ಲಿ ನಾನು ವೆಬ್ಎಕ್ಸ್ ಅಂತ ಆ್ಯಪ್ ಇದೆ, ಅಲ್ಲಿ ನಾನು ಜಾಯ್ನ್ ಜಾಯ್ನ್ ಆದಮೇಲೆ ನನಗೆ ಅದು ಕೂಡ ಹೇಳ್ತೀನಿ ಆಯಿತಾ. ಅದು ಯಾವಾಗ ಜಾಯ್ನ್ ಆದದ್ದು ಗೊತ್ತಾ? ನನಗೆ ಯಾವಾಗ ಇದು ಎನ್ಕೌಂಟರ್ ಆಯ್ತು ಗೊತ್ತಾ? ಕೊರೋನಾ ವೈರಸ್ ಟೈಮಲ್ಲಿ. ನಿನ್ನೆ ಸಹೋದರಿ ಹೇಳ್ತಾ ಇದ್ರಲ್ವಾ, ಇಟ್ ಈಸ್ ಅ ಬ್ಲೆಸ್ಡ್ ಇಯರ್ ಅಂತ ಹೇಳಿ. ನನಗೂ ಕೂಡ ಬ್ಲೆಸ್ಡ್ ಇಯರ್. ಆ ಕೊರೋನಾ ವೈರಸ್ ಟೈಮ್ ಎಲ್ಲರಿಗೂ ಆ ಒಂದು ಶಾಪಗ್ರಸ್ತವಾದ ಒಂದು ಇಯರ್ ಆಗಿತ್ತು, ಆ ವೈರಸ್, ಆ ಒಂದು ರೋಗ. ಆದರೆ ನನಗೆ ಅದು ಬ್ಲೆಸ್ಸಿಂಗ್ ಆಗಿತ್ತು. ಯಾಕಂದರೆ ಆವಾಗ ನಾನು ಏನು ಮಾಡಲಿಕ್ಕೆ ಆಪ್ಷನ್ ಇಲ್ಲಲ್ಲ, ಎಲ್ಲೂ ಬಾರಿ ಇಲ್ಲ, ಅದು ಇಲ್ಲ, ಏನಿಲ್ಲ. ಒಂದೇ ಇದ್ದದ್ದು ಬೈಬಲ್ ಮಾತ್ರ. ಮೊಬೈಲು ಇಲ್ಲ, ಇಂಟರ್ನೆಟ್ ಇಲ್ಲ, ಅಷ್ಟೊಂದಿಲ್ಲ. ಒಂದೇ ಒಂದು ಆಪ್ಷನ್, ಬೈಬಲ್ ಮಾತ್ರ. ಆ ರೀತಿ ಜೀವನ ಬೇಸರ ಆಗಿರುವಾಗ ದೇವರು ಈ ಮಾತುಗಳನ್ನು ನನ್ನ ಹತ್ರ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾನು ವೆಬ್ಎಕ್ಸಿಗೆ ಜಾಯ್ನ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದೆ. ವೆಬ್ಎಕ್ಸ್ ಅಂತ ಆ್ಯಪ್ ಇದೆ, ಅಲ್ಲಿ ಆನ್ಲೈನ್ ಪ್ರೇಯರ್ಗಳು ನಡೀತಾ ಇರುತ್ತೆ. ಅಲ್ಲಿ ನಾನು ಸಾಯಂಕಾಲ 6:30 ಇಂದ 8:30 ಆ ಕನ್ನಡ ಪ್ರಾರ್ಥನೆ. ನನಗೆ ಕನ್ನಡ ಬರಲ್ಲ. ಈ ಕನ್ನಡದಲ್ಲಿ ಹಾಲೆಲೂಯ ಹೇಳ್ತಿದ್ದಾರೆ, ಹಾಲೆಲೂಯ, ಪ್ರೈಸ್ ದ ಲಾರ್ಡ್, ಹಾಲೆಲೂಯ, ಯೇಸುವೇ ಸ್ತೋತ್ರ. ಇದು ಏನು ಹುಚ್ಚು ಥರ ಮಾಡ್ತಿದ್ದಾರೆ, ನನಗೆ ಅರ್ಥ ಆಗ್ತಾಯಿಲ್ಲ. ಇವರು ಏನು ಹಾಲೆಲೂಯ ಅಂದರೆ ಏನು, ಪ್ರೈಸ್ ದ ಲಾರ್ಡ್ ಅಂತೆ, ಹಾಲೆಲೂಯ ಅಂತೆ, ದೇವರಿಗೆ ಸ್ತೋತ್ರ ಅದೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಆದರೆ ಕೇಳಿಸೋಣ, ಏನೋ ಒಂದು ಕೇಳಿಸೋಣ ಅಂತ ಕೇಳ್ತಾ ಇದ್ದೆ. ಆ ರೀತಿ ಕೇಳಿ ಸಭೆಗೆ ಜಾಯ್ನ್ ಆದೆ. ನಮ್ಮ ಜೀಸಸ್ ದ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಗೆ ನಾನು ಜಾಯ್ನ್ ಆದೆ. ಅನೇಕ ಸಹೋದರಿ ನಾನು ಭೇಟಿಯಾದೆ. ಅಲ್ಲಿ ಅವ್ರ ಜೊತೆ ಭೇಟಿಯಾಗಿ ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರ ಅನುಭವ ಸಿಗ್ತಾಯಿತ್ತು, ದೇವರ ಪ್ರೀತಿ ಅನುಭವ ಪಡುತ್ತಾ ಇದೆ. ಆ ರೀತಿ ದೇವರ ಪ್ರೀತಿ, ದೇವರ ಅನುಭವ ನನಗೆ ಸಿಗ್ತಾ ಇರುವಾಗ ನನಗೆ ನಿಜವಾಗ್ಲೂ ಅನೇಕ ಸಹೋದರಿ ಮುಖಾಂತರ ಗೈಡೆನ್ಸ್ ಸಿಗ್ತಾಯಿತ್ತು. ಅನೇಕ ಒಂದು ವಿಷಯದಲ್ಲೂ ಕೂಡ ಯಾವುದೇ ಒಂದು ಪರಿಸ್ಥಿತಿಗಳು ಬರುವಾಗಲೂ ಕೂಡ ನನಗೆ ಒಂದು ಎನ್ಕರೇಜ್ ಸಿಗ್ತಾಯಿತ್ತು. ಆದರೆ ಆಗ ಒಂದು ವಾಕ್ಯ ಕೇಳಿದ್ರಿ, ಇಬ್ರಿಯ 2:1, ಹುಚ್ಚುಕೊಲೆಯಲ್ಲಿ ಕೊಚ್ಚಿ ಹೋಗದ ಹಾಗೆ ನೀವು ಕೇಳಿರುವ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಳ್ಳಿರಿ. ಯೇಸು ನನ್ನನ್ನು ಪ್ರೀತಿ ಮಾಡಿ ತನ್ನ ವಾಕ್ಯದ ಮುಖಾಂತರ ನನ್ನನ್ನು ಆ ಪಾಪದಿಂದ ಬಂಧನದಿಂದ ಹೊರಗೆ ತಂದರು. ತಂದಮೇಲೆ ನಾನು ಪ್ರೇಯರಿಗೆ ಜಾಯ್ನ್ ಆದೆ. ದೇವರು ವಾಕ್ಯ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಆದರೆ ಓದ್ತಾ ಹೋಗುವಾಗ ಮತ್ತೆ ನಾನು ಎಲ್ಲಿ ಹೋದೆ ಅಂದರೆ ಲೋಕಕ್ಕೆ ಹೋದೆ. ಅದು ಯಾವ ರೀತಿ ಅಂದರೆ ಈ ವಾಕ್ಯದಾಗೆ, ಹುಚ್ಚುಗೊಲೆಯಲ್ಲಿ ಕೊಚ್ಚಿ ಹೋಗದ ಹಾಗೆ ಕೇಳಿಸಿಕೊಂಡ ವಚನಗಳಿಗೆ ನೀನು ಬಿಗಿಯಾಗಿ ಕಚ್ಚಿಕೋ. ಆದರೆ ಮತ್ತೆ ನಾನು ಏನು ಮಾಡಿದೆ ಅಂದರೆ ಕಚ್ಚಿಕೊಳ್ಳದೆ ಮತ್ತೆ ನನಗೆ ಲೋಕ ಕಾಣಿಸ್ತಾ ಇತ್ತು. ನೀವು ದುಂದುಗಾರ ಮಗನ ಸಾಮರ್ಥ್ಯ ಕೇಳಿದ್ದೀರಾ? ದುಂದುಗಾರ ಮಗ ಸಾಮರ್ಥಿ. ಅಲ್ಲಿ ಆ ದುಂದುಗಾರದ ಮಗ ಯಾರ ಜೊತೆ ಇದ್ದ? ಅಪ್ಪನ ಜೊತೆ ಇದ್ದ ಅಲ್ವಾ? ಅಪ್ಪನ ಜೊತೆ ಇರುವಾಗ ಅವನಿಗೆ ಏನಾದರೂ ಸಮಸ್ಯೆ ಬಂದಿತ್ತಾ? ಏನಾದರೂ ಕೊರತೆ ಇತ್ತಾ? ನಾನು ಕೂಡ ದೇವರಲ್ಲಿ ವಿಶ್ವಾಸವಿಟ್ಟು ಯೇಸುವೇ ರಕ್ಷಕರು, ಯೇಸು ನನ್ನ ಪಾಪವನ್ನು ತೊಳೆದಿದ್ದಾರೆ, ಯೇಸು ನನ್ನ ಪಾಪವನ್ನು ವಿಮೋಚನೆ ಮಾಡಿದ್ದಾರೆ ಎಂದು ವಿಶ್ವಾಸ ಇಟ್ಟು ನಾನೇನು ಮಾಡಿದೆ, ಈ ಒಂದು ಹೊಸ ಲೈಫಿಗೆ ಬಂದೆ. ಹೊಸ ಲೈಫ್ ಬಂದ ಮೇಲೆ ಕೂಡ ನಾನೇನು ಮಾಡಿದೆ ಅಂದರೆ, ಆ ದುಂದುಗಾರ ಮಗ ಯಾವ ರೀತಿಯಲ್ಲಿ ತನ್ನ ಆಸ್ತಿಯನ್ನು ತೆಗೆದುಕೊಂಡು ಹೋದ, ಲೋಕಕ್ಕೆ ಹಿಂತಿರುಗಿ ಹೋದ, ಅದೇ ರೀತಿಯಲ್ಲಿ ನನಗೆ ಮತ್ತೆ ಲೋಕ ಇಷ್ಟ ಆಯಿತು. ಲೋಕದ ಮೇಲೆ ಪ್ರೀತಿ, ಲೋಕದ ಮೇಲೆ ವ್ಯಾಮೋಹ. ಪ್ರಾರ್ಥನೆಯಲ್ಲಿದ್ದೇನೆ, ದೇವರ ಆತ್ಮರಿದ್ದಾರೆ, ಆದರೂ ಕೂಡ ಲೋಕದ ಮೇಲೆ ಪ್ರೀತಿ, ಲೋಕದ ಮೇಲೆ ಆಸೆ ಸ್ಟಾರ್ಟ್ ಆಯಿತು. ಮತ್ತೆ ನಾನು ಲೋಕಕ್ಕೆ ಹೋದೆ, ಮತ್ತೆ ಅನೇಕ ಕಷ್ಟಗಳಿಗೆ, ನೋವುಗಳಿಗೆ ಒಳಗಾದೆ. ಆ ಪರಿಸ್ಥಿತಿಯಲ್ಲೂ ಕೂಡ ನನ್ನ ಸಹೋದರರು ನನಗೋಸ್ಕರ ಪ್ರಾರ್ಥಿಸ್ತಾ ಇದ್ರು, ನನಗೆ ಎನ್ಕರೇಜ್ ಮಾಡ್ತಾಯಿದ್ರು. ಆದರೆ ಒಂದೇ ಪ್ರಿಯರೇ, ಆಗ ಹೇಳಿದ್ರಲ್ಲ, ಪಾಪ ಮಾಡಿದರೂ ಕೂಡ ಕೃಪೆ ನನ್ನನ್ನು ಎಬ್ಬಿಸ್ತಾ ಇತ್ತು. ಬೀಳುವಾಗಲೂ ಕೂಡ ಮತ್ತೆ ಆ ಕೃಪೆ ನನ್ನನ್ನು ಎಬ್ಬಿಸ್ತಾ ಇತ್ತು. ಆ ಯೇಸುವಿನ ಪ್ರೀತಿ ನನ್ನನ್ನು ಎಬ್ಬಿಸ್ತಾ ಇತ್ತು. ಮತ್ತೆ ಪಾಪ ಬೀಳುವಾಗಲೂ ಕೂಡ ಮತ್ತೆ ಆ ಕೃಪೆಯಿಂದಲೇ ದೇವರು ಹೇಳಿಸ್ತಾ ಇದ್ರು. ಆ ರೀತಿ ಈ ಪ್ರಾರ್ಥನೆಯಲ್ಲೂ ಕೂಡ ಅನೇಕ ರೀತಿಯ ಕಷ್ಟ ನೋವುಗಳಿಗೆ ನಾನು ಒಳಗಾದೆ. ಯಾವ ರೀತಿ ಅಂದರೆ, ಲೋಕಕ್ಕೆ ನಾನು ಫೇಸ್ ಮಾಡುವಾಗ, ನಾನು ಮತ್ತೆ ಆ ದುಂದುಗಾರ ಮಗನಾಗೆ ಲೋಕಕ್ಕೆ ತಿರುಗುವಾಗ ನನಗೆ ದುಃಖ ಆಗ್ತಾಯಿತ್ತು. ಅಂದರೆ ಒಂಥರ ಒಂದು ವೇದನೆ. ಮೊದಲು ಪಾಪ ಮಾಡುವಾಗ ನನಗೆ ಏನು ದುಃಖ ಆಗ್ತಿರಲಿಲ್ಲ. ಯಾಕೆಂದರೆ ಫಸ್ಟ್ ಡೇ ಬ್ರದರ್ ಹೇಳಿದ್ರಲ್ವ, ಕೊಚ್ಚೆಗುಂಡಿಯಲ್ಲಿರುವಾಗ ಏನು ತಿಂತೀವಲ್ವಾ, ನಮಗೆ ಅದು ರಿಯಲೈಸ್ ಆಗಲ್ಲ, ಅದೇ ತಿಂತ ಇದೆ. ಆದರೆ ಆತ್ಮದಲ್ಲಿ ಹೊಸ ಜನ್ಮ ಪಡೆದ ಮೇಲೂ ಕೂಡ ನಾನು ಯಾವಾಗ ಕೊಚ್ಚೆಗೊಂಡೆ ಮತ್ತೆ ಬಿದ್ನೋ ಆವಾಗ ನನಗೆ ಅದು ನಿಲ್ಲಿಕ್ಕೆ ಆಗ್ತಾಯಿರಲಿಲ್ಲ, ಅದನ್ನು ಸವಿಲಿಕ್ಕೆ ಆಗ್ತಾಯಿಲ್ಲ, ಕತ್ತಲಲ್ಲಿ ನಿಲ್ಲಿಕ್ಕೆ ಆಗ್ತಾಯಿಲ್ಲ, ಪಾಪ ಮಾಡಲಿಕ್ಕೆ ಆಗ್ತಾಯಿಲ್ಲ, ಬೇಸರ ಆಗ್ತಾಯಿದೆ, ದುಃಖ ಆಗ್ತಾಯಿದೆ.
ಅಯ್ಯೋ ದೇವರೇ, ನಾನು ಮತ್ತೆ ಪಾಪ ಬಿದ್ದೀನಿ, ಬಿಟ್ಬಿಟ್ಟಿದ್ದ, ನಾನು ಏನು ಮಾಡೋದು? ಈ ದುರವಸ್ಥೆಯಿಂದ ನನ್ನನ್ನು ಕಾಪಾಡುವವರು ಯಾರು ಅಪ್ಪ? ಲೋಕವನ್ನು ಬಿಟ್ಟು ನಾನು ಹಿಂದೆ ಬಂದೆ, ಆದರೂ ಕೂಡ ಅದೇ ಲೋಕ ನನ್ನನ್ನು ಸೆಳೀತಾ ಇದೆ, ಲೋಕಕ್ಕೆ ಹಿಂತಿರುಗಿ ಹೋದೆ. ಇಷ್ಟು ದೂರ ಹೋದ್ ನನ್ನ ಅಪ್ಪನಿಂದ ತುಂಬ ದೂರ ಹೋದೆ. ಯಾವ ರೀತಿ ದುಂದುಗಾರ ಮಗ ತನ್ನ ಆಸ್ತಿನೆಲ್ಲವನ್ನು ಕಳೆದುಕೊಂಡ ಅಲ್ವಾ, ಅದೇ ರೀತಿ ನನಗೆ ಕೊಟ್ಟ ಒಂದು ಕೃಪೆ ಎಂಬ ಮಾಣಿಕ್ಯ, ಆ ವಿಶ್ವಾಸ ಮತ್ತೆ ನಾನು ಕಳೆದುಕೊಂಡೆ. ಆ ವಿಶ್ವಾಸದಿಂದ ದೂರ ಆದೆ. ವಿಶ್ವಾಸದಿಂದ ಎಷ್ಟು ದೂರ ಆದ್ನೋ, ದೂರಾಗಿ ಒನ್ ಡೇ ಐ ಬಿಕೇಮ್ ದಟ್, ಐ ಗಾಟ್ ದಟ್ ರಿಯಲೈಸ್. ಆ ದುಂದುಗಾರ ಮಗನಿಗೆ ಒಂದು ರಿಯಲೈಸ್ ಆಯಿತು. ಗೊತ್ತಾ ಏನು ರಿಯಲೈಸ್ ಆಯಿತು? ಅದೇ ಲೂಕನ ಶುಭ ಸಂದೇಶದಲ್ಲಿ ನಾವು ತೆಗೆಯೋಣ. ಲೂಕನ ಶುಭ ಸಂದೇಶ 15ನೇ ಅಧ್ಯಾಯ. ಓಕೆ, ಅಲ್ಲಿ ನೋಡಿ 16ನೇ ವಾಕ್ಯ. ಅಲ್ಲಿ ಹಂದಿ ತಿನ್ನುತ್ತಿದ್ದ ಕಾಳುಗಳನ್ನಾದರೂ ತಿಂದು ಹಸಿವನ್ನು ನೀಗಿಸಿಕೊಳ್ಳಲು ಹಂಬಲಿಸಿದ, ಆದರೆ ಅದನ್ನು ಅವನಿಗೆ ಯಾರೂ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದಿತು. ವೆನ್ ಹಿ ಗಾಟ್ ರಿಯಲೈಸ್ಡ್, ಯಾವಾಗ ಅವನಿಗೆ ಬುದ್ಧಿ ಬಂದಿತು? ತನ್ನ ಎಲ್ಲ ಆಸ್ತಿ ಕಳೆದುಕೊಂಡ ಮೇಲೆ ಅವನಿಗೆ ತಿನ್ನಲಿಕ್ಕೆ ಸಮೇತ ಗತಿ ಇರಲಿಲ್ಲ, ಹೊಟ್ಟೆಗೆ ಊಟಕ್ಕೆ ಏನಿರಲಿಲ್ಲ. ಆವಾಗ ಅವನಿಗೆ ಏನಾಯಿತು? ರಿಯಲೈಸ್ ಏನು ಹೇಳ್ತಾನೆ? ಆಗ ಅವನಿಗೆ ಬುದ್ಧಿ ಬಂದಿತು. ಅದೇ ರೀತಿಯಲ್ಲಿ ನನ್ನ ಜೀವನದಲ್ಲಿ ಆಯಿತು. ದೇವರಿಂದ ದೂರ ಹೋದೆ. ಕ್ರಿಸ್ತನು ಅವರು ಪ್ರೀತಿಯಿಂದ ನನ್ನನ್ನು ರಕ್ಷಿಸಿದ್ರು, ತನ್ನ ಪ್ರೀತಿಯನ್ನು ನನ್ನ ಹೃದಯದಲ್ಲಿ ತುಂಬಿಸಿದ್ರು. ಆದರೆ ಆ ಪ್ರೀತಿಗೆ ನಾನು ಬೆಲೆ ಕೊಡದೆ ಆ ಪ್ರೀತಿಯಿಂದ ಮತ್ತೆ ದೂರ ಓಡಿ ಹೋದೆ. ವಿಶ್ವಾಸವನ್ನು ಕಳೆದುಕೊಂಡೆ. ಆ ವಿಶ್ವಾಸದಿಂದ ದೂರ ಆಗುವಾಗ ಎಷ್ಟು ಹೋದೆ ಅಂದರೆ ಲಾಸ್ಟಿಗೆ ನನಗೆಲ್ಲ ಕಳೆದುಕೊಂಡೆ. ಉಪದೇಶಕ್ಕೆ ಹೇಳ್ತಾನಲ್ವ, ಎಲ್ಲವೂ ವ್ಯರ್ಥ ಅಂತ ಹೇಳಿ ಎಲ್ಲವನ್ನು ಮತ್ತೆ ಟೇಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಈ ಶರೀರ ದುರ್ಬಲ ಅಲ್ವಾ, ಮನಸ್ಸು ಕೂಡ ಅದೇ ಬಯಸುತ್ತೆ, ಶರೀರ ಕೂಡ ಅದೇ ಬಯಸುತ್ತೆ. ಮತ್ತೆ ಲೋಕಕ್ಕೆ ಹೋಗುವಾಗ ಅದೇನೇ ಸವಿದೆ, ಅದೇ ಪಾಪಕ್ಕೆ ಗುಲಾಮಕ್ಕೆ ಮತ್ತೆ ಗುಲಾಮ ಅದೇ. ಅದರಲ್ಲೂ ಕೂಡ ಎಷ್ಟೋ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸಿದೆ. ಅದು ನನ್ನ ಸಭೆಗೂ ಕೂಡ ಇಂಪ್ಯಾಕ್ಟ್ ಆಯಿತು, ದೇಹದ ಅಂಗಕ್ಕೂ ಅದು ಇಂಪ್ಯಾಕ್ಟ್ ಆಯಿತು. ಯೇಸುವಿನ ದೇಹಕ್ಕೆ ಒಂದು ಅಂಗ ಆಗಿದ್ದೆ ನಾನು, ಆದರೆ ಆ ಪಾಪದ ಮುಖಾಂತರ ಆ ದೇಹಕ್ಕೆ ನೋವು ಆಗ್ತಿತ್ತು. ಆ ರೀತಿ ಅನೇಕ ಕಷ್ಟ ಸಂಕಟಗಳಿಗೆ ಒಳಗಾಗುವಾಗ ನಿಜವಾಗಲೂ ನನಗೋಸ್ಕರ ಪ್ರಾರ್ಥಿಸ್ಲಿಕ್ಕಾಗಿ ಇವರೆಲ್ಲ ಇದ್ದರು. ಆದರೆ ಎಲ್ಲವನ್ನು ಕಳೆದುಕೊಂಡ ಮೇಲೆ ನನಗೊಂದು ಬುದ್ಧಿ ಬಂದಿತ್ತು. ಅಯ್ಯೋ, ಎಷ್ಟು ದೂರ ಹೋದೆ ಅಪ್ಪ, ತುಂಬ ದೂರ ಹೋಗಿಬಿಟ್ಟಿದ್ದೇನೆ, ಎಷ್ಟೋ ದೂರ ಹೋಗಿಬಿಟ್ಟಿದ್ದೇನೆ, ನನಗೇನು ವೇನೇ ಇಲ್ಲ. ಎಲ್ಲ ಮತ್ತೆ ಸವೆದಾಯಿತು, ಎಲ್ಲ ಟೇಸ್ಟ್ ಮಾಡಿ ಆಯಿತು, ಮತ್ತೆ ಆ ಪಾಪಕ್ಕೆ ಬಿದ್ದೋಯ್ತು. ಈಗ ನಾನು ಪಾಪದಲ್ಲಿ ಜೀವಿಸ್ಲಿಕ್ಕೆ ಆಗ್ತಾಯಿಲ್ಲ, ಪಾಪದಲ್ಲಿ ನಿಲ್ಲಿಕ್ಕೆ ಆಗ್ತಾಯಿಲ್ಲ. ದೇವರೇ, ನಾನು ಈಗ ಏನು ಮಾಡಲಿ? ಇದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಆಯಿತಾ? ಇದು ನನ್ನ ಹೃದಯದಲ್ಲಿ ಒಂದು ಹೋರಾಟ ನಡೀತಾ ಇತ್ತು. ದೇವರೇ, ಈ ಒಂದು ದುರ್ಸ್ಥಿತಿಯಿಂದ ನನ್ನನ್ನು ಕಾಪಾಡುವವರು ಯಾರು ನನಗೋಸ್ಕರ ಕಾಪಾಡ್ತಾರೆ? ಏನು ಮಾಡಲಿ, ನಾನು ಹೇಗೆ ಮಾಡಲಿ? ನನಗೆ ಈಗ ವೇ ಇಲ್ಲ. ಆಗ ದೇವರು ನಿಜವಾಗ್ಲೂ ತಮ್ಮ ಪ್ರೀತಿಯನ್ನು ಮತ್ತೊಮ್ಮೆ ಎಲ್ಲವನ್ನು ಕಳೆದುಕೊಂಡಲ್ವಾ, ದೇವರೇ ನಾನು ಸರೆಂಡರ್ ಆದೆ. ಯಾವ ರೀತಿ ಸರೆಂಡರ್ ಆದ್ರೆ ಅಂದರೆ, ದೇವರೇ ನಾನೆಲ್ಲ ಮಾಡಿ ಆಯಿತು, ನನ್ನ ಮುಖಾಂತರ ಪ್ರಯತ್ನ ಪಟ್ಟಾಯಿತು, ಎಲ್ಲ ಮಾಡಿ ಆಯಿತು, ಆದರೆ ನೀನು ರಕ್ಷಣೆ ಕೊಟ್ಟದ್ದು ನೀನು. ಆ ರಕ್ಷಣೆ ಕೊಟ್ಟ ಆ ಒಂದು ಅಮೂಲ್ಯವಾದ ರಕ್ಷಣೆಯ ಜೀವನವನ್ನು ನಾನು ಜೀವಿಸಬೇಕು. ಅದಕ್ಕಾಗಿ ದೇವರೇ ನನಗೇನು ಗೊತ್ತಿಲ್ಲ, ನನ್ನದು ಏನಿಲ್ಲ, ನಾನು ಪ್ರಾರ್ಥನೆ ಮಾಡಲಿಕ್ಕೆ ಬರಲ್ಲ, ನನ್ನ ಪ್ರೇಸ್ ವರ್ಶಿಪ್ ಬೇಡ, ನನ್ನ ಗಿಫ್ಟ್ ಎಲ್ಲ ಏನು ಬೇಡ, ನನ್ನ ಗಿಫ್ಟ್ ಇದೆ ಅದ್ರ ಗಿಫ್ಟ್ ಬೇಡ, ಏನು ಬೇಡಪ್ಪ ದೇವರೇ, ಐ ಸರೆಂಡರ್. ಐ ಕಂಪ್ಲೀಟ್ಲಿ ಎಂಪ್ಟಿಡ್ ಮೈ ಸೆಲ್ಫ್. ಯಾವಾಗ ಆ ಒಂದು ಎಂಪ್ಟಿನೆಸ್, ವೆನ್ ಐ ಕೇಮ್ ಬಿಫೋರ್ ಗಾಡ್, ದೇವರ ಮುಂದೆ ಬರುವಾಗ ಆ ನಾನು ಕಂಪ್ಲೀಟ್ಲಿ ನನ್ನನ್ನೇ ನಾನು ಎಂಪ್ಟಿ ಮಾಡಿದ್ದೆ. ಲಾರ್ಡ್, ಐ ಆಮ್ ನಥಿಂಗ್, ಐ ಆಮ್ ಅ ಸಿನ್ನರ್, ನನಗೀಗ ಯಾವುದು ದಾರಿ ಇಲ್ಲ. ಗುಂದುಗಾರ ಮಗ ಹೇಳ್ತಾನಲ್ವ ಅಲ್ಲಿ, ನಾನು ಈಗಲೇ ಹೊರಟು ತಂದೆಯ ಬಳಿಗೆ ಹೋಗಿ, ಅಪ್ಪ, ದೇವರಿಗೂ ನಿನಗೂ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ, ನಿನ್ನ ಮಗನು ಎನಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ. ಆ ಒಂದು ದುಂದುಗಾರನ ಮಗನ ಸಾಮತಿ ನನಗೆ ನೆನಪಾಯಿತು. ದೇವರೇ, ನಾನು ಇಷ್ಟು ದೂರ ಹೋಗಿಬಿಟ್ಟೆ, ವಿಶ್ವಾಸ ಕೂಡ ಕಳೆದು ಬಿಟ್ಟಿದ್ದೇನೆ. ನೀನು ಆ ಅಮೂಲ್ಯವಾಗಿ ಕೊಟ್ಟ ಶುಭ ಸಂದೇಶವನ್ನು ಮುಖಾಂತರ ನೀನು ಕೊಟ್ಟ ಆ ಅಮೂಲ್ಯವಾದ ವಿಶ್ವಾಸವನ್ನು ಕೂಡ ನಾನು ಕಳೆದು ಬಿಟ್ಟಿದ್ದೇನೆ. ಮತ್ತೆ ಲೋಕಕ್ಕೆ ಹೋಗಿದ್ದೇನೆ, ನನಗೆ ಗೊತ್ತಿಲ್ಲ, ಜೀವನಕ್ಕೆ ಉದ್ದೇಶ ಇಲ್ಲ. ದೇವರಿಗೆ ಏನು ಮಾಡೋದು? ದೇವರಿಷ್ಟೇ ಹೇಳಿದರು, ಮರಲೇ ಬಾ, ನಾನು ನಿನಗೆ ಕೃಪೆ ಕೊಡ್ತೇನೆ, ನಾನು ನಿನ್ನನ್ನು ಬೆಳೆಸ್ತೇನೆ, ನಾನು ನಿನ್ನನ್ನು ಮತ್ತೆ ನಿಲ್ಲಿಸ್ತೇನೆ, ನನ್ನ ಶುಭ ಸಂದೇಶಕ್ಕಾಗಿ, ನನ್ನ ಒಂದು ಸೇವೆಗಾಗಿ ನಿನ್ನನ್ನು ಉಪಯೋಗಿಸ್ತೇನೆ, ನೀನು ನನ್ನಲ್ಲಿ ವಿಶ್ವಾಸ ಇಡು.
ನಾನೇನು ಮಾಡಿದ್ದೆ ಅಂದರೆ ನಾನು ಕಂಪ್ಲೀಟಾಗಿ ಸರೆಂಡರ್ ಮಾಡಿದೆ. ಆ ಸರೆಂಡರ್ ಮಾಡುವಾಗ ನಿಜ ಹೇಳ್ತಿದ್ದೀನಿ, ನನಗೆ ಮೊದಲು ಸಿಕ್ಕಿದ ಪ್ರೀತಿಗಿಂತ ಅದಕ್ಕಿಂತ ಜಾಸ್ತಿಯಾಗಿ ಆ ಪ್ರೀತಿ ಅನುಭವಿಸ್ಲಿಕ್ಕಾಯಿತು. ನಾನೇನು ಮಾಡಿಲ್ಲ, ಅದಕ್ಕಾಗಿ ಪ್ರಾರ್ಥನೆ ಮಾಡಿಲ್ಲ, ಉಪವಾಸ ಮಾಡಿಲ್ಲ, ನಾನು ಪಶ್ಚಾತ್ತಾಪ ಪಡಲಿಕ್ಕೆ ಉಪವಾಸ ಮಾಡಿಲ್ಲ, ದಾನ ಧರ್ಮ ಮಾಡಿಲ್ಲ, ಪ್ರಾರ್ಥನೆ ಮಾಡಿಲ್ಲ, ಏನು ಮಾಡಿಲ್ಲ. ಸರೆಂಡರ್ ಮಾಡಿದೆ. ದೇವರೇ, ನಾನು ಪಾಪಿ, ನಾನು ದೊಡ್ಡ ಪಾಪಿ, ನನ್ನಂಥ ಪಾಪಿ ಯಾರಿಲ್ಲ. ನನ್ನ ಸಭೆ ಇದೆ, ಅವರಲ್ಲೂ ಅಂಥ ಪಾಪ ಇರಲಿಕ್ಕಿಲ್ಲ, ಅಂಥ ಮಹಾ ಪಾಪ ಮಾಡಿಬಿಟ್ಟಿದ್ದೇನೆ. ಯಾರು ಎಕ್ಸೆಪ್ಟ್ ಮಾಡ್ತಾರೆ ನನಗೆ? ಈಗ ಪ್ರಾರ್ಥನೆ ಬಂದ ಮೇಲೆ ಅಂಥ ಎಲ್ಲ ವ್ಯಭಿಚಾರದ ಮತ್ತು ಜೀವನಕ್ಕೆ ಮತ್ತೆ ಹಿಂದಿರುಗಿ ಹೋಗುವಾಗ ನನ್ನನ್ನು ಯಾರು ಎಕ್ಸೆಪ್ಟ್ ಮಾಡ್ತಾರೆ? ಅದೇ ಕುಡುಕುತನದ ಜೀವನಕ್ಕೆ ಹಿಂದಿರುಗಿ ಹೋಗುವಾಗ ಯಾರು ಎಕ್ಸೆಪ್ಟ್ ಮಾಡ್ತಾರೆ? ಯಾರು ಎಕ್ಸೆಪ್ಟ್ ಮಾಡಲ್ಲ. ಆದರೆ ದೇವರು ಹೇಳಿದರು, ನಾನು ನಿನ್ನನ್ನು ಎಕ್ಸೆಪ್ಟ್ ಮಾಡಿದ್ದೇನೆ. ಆ ಆಕ್ಸೆಪ್ಟ್ ಮಾಡಿದ್ದಂದು ಅದೊಂದು ನನಗೆ ಆ ಕನ್ವಿಕ್ಷನ್ ಬಂದ ಮೇಲೆ, ದೇವರೇ, ಇನ್ನು ಮುಂದೆ ಜೀವಿಸೋದಾದರೂ ನಿನಗಾಗಿ ಜೀವಿಸ್ತೇನೆ ಎಂಬ ತೀರ್ಮಾನ ಬಂತು. ಆ ತೀರ್ಮಾನ ಯಾವ ರೀತಿ ಬಂತಂದರೆ, ವೆನ್ ಐ ಸರೆಂಡರ್ ಮೈ ಸೆಲ್ಫ್ ಕಂಪ್ಲೀಟ್ಲಿ, ಯಾವಾಗ ನನ್ನನ್ನೇ ನಾನು ಸಬ್ಮಿಟ್ ಮಾಡುವಾಗ, ಆ ಸರೆಂಡೆನ್ಸ್ ಮಾಡುವಾಗ ನನ್ನಲ್ಲಿ ಒಂದು ಪಶ್ಚಾತ್ತಾಪ ಕ್ರಿಯೇಟ್ ಆಯಿತು. ಪಶ್ಚಾತ್ತಾಪದೊಂದಿಗೆ ದೇವರಲ್ಲಿ ಒಂದೇ ಹೇಳಿದೆ, ದೇವರೇ, ಇನ್ನು ಮುಂದೆ ನಾನು ಜೀವಿಸುವುದಾದರೂ ಅದು ನಿನಗಾಗಿ ಜೀವಿಸ್ತೇನೆ. ಈ ಲೋಕದಲ್ಲಿ ಅನೇಕ ಒಂದು ಕಷ್ಟ ಸಂಕಟಗಳಿಗೆ ಒಳಗಾದೆ, ಪಾಪದ ಮುಹಿತ, ಅನೇಕ ಒಂದು ದುರ್ಬಲತೆಗೆ, ದೇಹದ ದುರಿಚ್ಛೆಗೆ ನಾನು ಒಳಗಾದೆ. ಆದರೆ ಇನ್ನು ಮುಂದೆ ಅಪ್ಪ ಯೇಸುವೆ, ಇನ್ನು ಮುಂದೆ ಈ ನನ್ನ ದೇಹ ನಿನಗಾಗಿ, ಈ ನನ್ನ ಜೀವನ ನಿನಗಾಗಿ, ನನ್ನಲ್ಲಿ ಇದ್ದಂತಹ ಎಲ್ಲ ಆ ಒಂದು ಏನು ಹೇಳ್ತಾರೆ, ನನ್ನ ಸಾಮರ್ಥ್ಯ, ನನ್ನ ಟ್ಯಾಲೆಂಟ್, ನನ್ನ ಆ ಒಂದು ಸ್ಟ್ರೆಂತ್, ನನ್ನ ಇಮೋಷನ್ಸ್, ಎವ್ರಿಥಿಂಗ್ ಐ ವಾಂಟ್ ಟು ಗಿವ್ ಫಾರ್ ಯು. ಆ ರೀತಿ ಡಿಸೈಡ್ ಮಾಡುವಾಗ ದೇವರು ಈಗ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ, ನಿಜವಾಗ್ಲೂ ಹೇಳ್ತೇನೆ, ಆತನ ಕೃಪೆಯಲ್ಲಿ ನನಗೆ ಬೆಳೀಲಿಕ್ಕೆ ಆಗ್ತಾಯಿದೆ, ವಿಶ್ವಾಸದಲ್ಲಿ ಬೆಳೀಲಿಕ್ಕೆ ಆಗ್ತಾಯಿದೆ. ಆ ವಿಶ್ವಾಸದಲ್ಲಿ ಬೆಳೀಲಿಕ್ಕೆ ಆಗುವಾಗ ಅನೇಕ ಆತ್ಮಗಳು ದೇವರ ರಾಜ್ಯಕ್ಕೆ ಬರೋದು ನಾನು ನೋಡ್ಲಿಕ್ಕೆ ಆಗ್ತಾಯಿದೆ. ಇದು ನನ್ನ ಕಾರ್ಯ ಅಲ್ಲ, ಆಯಿತಾ? ಯಾವಾಗ ನಾನು ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟನೆ ಅಲ್ವಾ, ಪಟ್ಟಾದಮೇಲೆ ಅನೇಕ ಯೌವನಸ್ಥರಿಗೆ ನಾನೇನು ಮಾಡ್ತಿಲ್ಲ, ಇದು ನಂದೇನಿಲ್ಲ, ಆಯಿತಾ? ನಂದೇನಿಲ್ಲ, A to Z ಈಗ ಏನು ಫಸ್ಟ್ ಎಂತ ಹೇಳ್ತೀನಲ್ವ, ನಂದು ಏನಿಲ್ಲ. ದೇವ್ರು ಮಾಡ್ತಾ ಇರುವ ಕಾರ್ಯ ನಾನು ಹೇಳ್ತಾ ಇರೋದು ಅಷ್ಟೇ. ಯಾವಾಗ ನಾನು ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟೆ, ನಿಜವಾಗ್ಲೂ ಅನೇಕ ಯೌವನಸ್ಥರು ಅವರು ದೇವರ ಕಡೆಗೆ ತಿರುಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದೊಂದು ಅವರಲ್ಲೂ ಕೂಡ ಮಾನಸಾಂತರ ನೋಡಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಅವರ ಕಾರ್ಯ, ಯೇಸುವಿನ ಕಾರ್ಯ ನನ್ನ ಜೀವನದಲ್ಲಿ ಪ್ರಾರಂಭ ಮಾಡಿದರು. ಯೇಸು ಸ್ವಾಮಿ ಹೇಳಿದ್ರಲ್ವ, ಇವರೆಲ್ಲರೂ ನೋಡು, ಆ ವ್ಯಭಿಚಾರಿಣಿ ಸ್ತ್ರೀಗೆ ಹೇಳಿದರು. ವ್ಯಭಿಚಾರಿಣಿ ಸ್ತ್ರೀಗೆ ಏನು ಹೇಳಿದರು? ನೋಡು, ಇವರೆಲ್ಲರೂ ಕಲ್ಲೆಸಲಿಕ್ಕೆ ಬಂದಿದ್ದಾರೆ. ಅದೇ ರೀತಿ ನಾನು ಯೋಚನೆ ಮಾಡ್ತಾಯಿದ್ದೆ, ಅಪ್ಪ ಯೇಸುವೆ, ಮತ್ತೆ ಕೊಚ್ಚೆಗೊಂಡು ಬಿದ್ದಿದ್ದೇನೆ, ಎಲ್ಲರೂ ಕೈಯಲ್ಲಿ ಕಲ್ಲೆಸಲಿಕ್ಕಾಗಿ ನಾನು ಯೋಚನೆ ಮಾಡ್ತಿದ್ದೆ, ನೀವಲ್ಲ, ಆದರೆ ನಾನು ಯೋಚನೆ ಮಾಡ್ತಾಯಿದ್ದೆ, ಎಲ್ಲರೂ ಈಗ ಕಲ್ಲೆಸಿತಾರೆ ಏನೋ, ಅಷ್ಟು ಘೋರವಾದ ಪಾಪ ಮಾಡಿದ್ದೇನೆ. ಆದರೆ ಯೇಸು ಸ್ವಾಮಿ ಹೇಳಿದರು, ಇಷ್ಟೇ, ಹೋಗು, ನಿನ್ನ ಮುಂದೆ ಪಾಪ ಮಾಡಬೇಡ, ನಿನ್ನ ಪಾಪ ಕ್ಷಮಿಸಲಾಗಿದೆ. ಆ ಪಾಪಕ್ಕೆ ಆ ಒಂದು ಪರಿಹಾರ ನಾನು ಮಾಡಿದ್ದೇನೆ. ಆ ಪಾಪಕ್ಕೆ ಸಂಬಳ ಮರಣ, ಆ ಮರಣವನ್ನು ನಾನು ಅನುಭವಿಸಿದ್ದೇನೆ. ಆದರೆ ಯಾವಾಗ ನಿಜವಾಗ್ಲೂ ಆ ಯೇಸುವಿನ ಪ್ರೀತಿ ನನ್ನಲ್ಲಿ ಉಂಟಾಯಿತೋ, ಆವಾಗ ಆ ಒಂದು ಪ್ರೀತಿಯಲ್ಲಿ ನನಗೆ ನೆಲೆಗೊಳ್ಳಿಕ್ಕಾಯಿತು, ಆ ಪ್ರೀತಿಯಲ್ಲಿ ನನಗೆ ಕಂಟಿನ್ಯೂ ಮಾಡಲಿಕ್ಕಾಯಿತು. ಈಗ ಜೀವನದಲ್ಲಿ ನಿಜವಾಗ್ಲೂ ಆ ಯೇಸುವಿನ ಪ್ರೀತಿ ಪ್ರತಿಯೊಂದು ವಾಕ್ಯದ ಮುಖಾಂತರ, ನಿಮಗೆ ನೆನಪಿದೆಯಾ ಗೊತ್ತಿಲ್ಲ, ಸ್ಟಾರ್ಟಿಂಗ್ ಡೇ ಒಂದು ವಾಕ್ಯ ಮುಖಾಂತರ ದೇವರು ನಮ್ಗೆ ಕೊಟ್ಟಿದ್ದರು. ಏನಂದರೆ, ಒಂದು ಎಮ್ಮಾಸ್ ಗ್ರಾಮದಲ್ಲಿ ಯಾವ ರೀತಿ ಆ ಶಿಷ್ಯರು ನಡೆದುಕೊಂಡು ಹೋಗುವಾಗ ಅವರ ಹೃದಯದಲ್ಲಿ ಆ ಒಂದು ಕುತೂಹಲ, ಅದು ಬ್ರೋಕನ್ನೆಸ್ ಉಂಟಾಗ್ತಿತ್ತು ಅಂತ ಹೇಳಿ. ನಿಜವಾಗ್ಲೂ ಹೇಳ್ತೇನೆ, ಈಗ ಒಂದೊಂದು ವಾಕ್ಯಗಳು ಕೇಳುವಾಗ ಆ ಪಶ್ಚಾತ್ತಾಪ, ಯಾವಾಗ ನಿಜವಾಗ್ಲೂ ಪಶ್ಚಾತ್ತಾಪ ಪಟ್ಟೆ ಅಲ್ವಾ, ಯಾವಾಗ ನಾನು ನಿಜವಾಗ್ಲೂ ದೇವರಿಗೆ ಸಬ್ಮಿಟ್ ಮಾಡಿದೆ, ಸರೆಂಡರ್ ಮಾಡಿದೆ ಅಲ್ವಾ, ಈಗ ಒಂದೊಂದು ವಾಕ್ಯಗಳು ಅವ್ರು ಕೇಳುವಾಗ ನನ್ನಲ್ಲಿ ಒಂದು ಬ್ರೋಕನ್ನೆಸ್ ಬರ್ತಾಯಿದೆ, ಆ ಒಂದು ಪಶ್ಚಾತ್ತಾಪದ ಮನೋಭಾವ ಬರ್ತಾಯಿದೆ. ಅಯ್ಯೋ ದೇವರೇ, ನಾನು ಪಾಪಿ, ನಾನು ಮಹಾಪಾಪಿ, ನಾನು ನಿನ್ನ ಮುಂದೆ ನಿಲ್ಲಕ್ಕೆ ಯೋಗ್ಯನಲ್ಲಪ್ಪ, ನಾನು ಮಹಾಪಾಪಿ. ಆದರೆ ದೇವರು ನನಗೆ ಯೋಗ್ಯತೆ ಕೊಟ್ಟಿದ್ರು ಕೂಡ, ಒಳಗೆ ದೇವರ ಆತ್ಮರು ಇದ್ದರೂ ಕೂಡ ನಾನು ಯೋಗ್ಯನಲ್ಲಪ್ಪ. ಯಾಕೆ ಗೊತ್ತಾ? ಅವರು ಪರಿಶುದ್ಧರು, ಅವರು ಪರಿಶುದ್ಧರು, ಅವ್ರಿಗಿಂತ ಪರಿಶುದ್ಧರು ಯಾರಿಲ್ಲ. ಸೊ ದೇವರೇ, ನಾನು ನಿನ್ನ ಮುಂದೆ ನಿಲ್ಲಕ್ಕೆ ಆಗಲ್ಲ, ಐ ಆಮ್ ಅನ್ಫಿಟ್ ಸ್ಟ್ಯಾಂಡಿಂಗ್ ಬಿಫೋರ್ ಗಾಡ್. ಸೊ ಲಾರ್ಡ್, ಆದರೆ ಆ ದೇವರ ವಾಕ್ಯ ಕೇಳುವಾಗ ನನಗೆ ಈಗಲೂ ಕೂಡ, ಇವತ್ತು ಕೂಡ ಮಧ್ಯಾಹ್ನ ಸೆಷನ್ನಲ್ಲಿ ಇರ್ಬೋದು, ಬೆಳಿಗ್ಗೆ ಇರ್ಬೋದು, ನಿನ್ನೆ ಸೆಷನ್ನಲ್ಲಿ ಪ್ರತಿದಿನ ದೇವರ ವಾಕ್ಯ ಕೇಳುವಾಗ, ಓದುವಾಗ ಬ್ರೋಕನ್ನೆಸ್ ಫೀಲ್ ಆಗ್ತಾಯಿದೆ, ಪಶ್ಚಾತ್ತಾಪ ಬರ್ತಾಯಿದೆ. ಅಯ್ಯೋ ದೇವರೇ, ನಾನು ಇಷ್ಟೊಂದು ಪಾಪಿ, ಇನ್ನೂ ಶುದ್ಧನಾಗಬೇಕು, ಇನ್ನೂ ಪರಿಶುದ್ಧನಾಗಬೇಕು, ಇನ್ನೂ ನಿಮ್ಮ ಥರನಾಗಬೇಕು. ಈಗೊಂದು ನನಗೆ ಹೈಯೆಸ್ಟ್ ಕಾಲಿಂಗ್ ದೇವರು ಕೊಟ್ಟಿದ್ದಾರೆ. ಏನಂದರೆ, ಕ್ರಿಸ್ತ ಯೇಸುವಿನ ಅನುರೂಪಿಯಾಗಿ ಜೀವಿಸಬೇಕು.
ದಟ್ ಈಸ್ ಮೈ ಹೈಯೆಸ್ಟ್ ಕಾಲಿಂಗ್. ಆ ಕಾಲಿಂಗಲ್ಲಿ ನಾನು ಜೀವಿಸಬೇಕು. ಅದೇ ನಾನು ಈಗ ಯೋಚನೆ ಮಾಡ್ತಾ ಇರೋದು. ಕ್ರಿಸ್ತನಂತೆ ನಾನು ಆಗಬೇಕು, ಯೇಸು ಥರ ಆಗಬೇಕು. ಯಾಕಂದರೆ ಯೇಸು ನನಗೆ ಹೊಸ ಜೀವ ಕೊಟ್ಟಿದ್ದಾರೆ. ಮತ್ತೆ ನಾನು ಮರಳಿ ಹಿಂದೆ ಹೋಗುವಾಗ ಯೇಸು ನನ್ನ ಕೈ ಬಿಟ್ಟಿಲ್ಲ. ಯೇಸು ನನ್ನ ಕೈ ಹಿಡಿದ್ರು, ಮತ್ತೆ ಮರಳಿ ಕೈ ಹಿಡಿದ್ರು. ಎಲ್ಲರೂ ತಳ್ಳಿ ಬಿಟ್ಟಿದ್ರು ಕೂಡ ಯೇಸು ತಳ್ಳಿ ಬಿಟ್ಟಿಲ್ಲ. ಆದರೆ ಯೇಸು ಮತ್ತೆ ನನ್ನನ್ನು ಎಬ್ಬಿಸಿ, ಮತ್ತೆ ಅಪ್ಪ ನೀನು ನನ್ನನ್ನು ಎಬ್ಬಿಸಿದೆಯಲ್ವಾ, ಇನ್ನು ಮುಂದೆ ಜೀವಿಸೋದಾದ್ರೆ ನಾನು ನಿನಗಾಗಿ ಜೀವಿಸ್ತೇನೆ. ನನ್ನ ಜೀವನ ನಿನಗಾಗಿ, ನನ್ನ ಜೀವನದ ಜೀವಿತವೆಲ್ಲವೂ ನಿನಗಾಗಿ ನಾನು ಬದುಕ್ತೇನಪ್ಪ, ಅಷ್ಟೇ ತೀರ್ಮಾನ ಮಾಡಿ ಬದುಕ್ತಾ ಇದ್ದೇನೆ. ಆದರೆ ಒಂದೊಂದು ಹೇಳ್ತೇನೆ, ನೀವು ಯೋಚನೆ ಮಾಡ್ಬೋದು ಇದು ನಂದು ಸಾಕ್ಷಿ ಅಂತ ಹೇಳಿ. ಇದು ಸಾಕ್ಷಿಯಲ್ಲ, ಇದು ನನ್ನ ಅನುಭವ. ದೇವರು ನನ್ನ ಜೀವನದಲ್ಲಿ ಮಾಡಿದಂತಹ ಆ ಒಂದು ಅನುಭವ. ಆದರೆ ಸಾಕ್ಷಿ ಆಗಬೇಕು. ಯಾವ ರೀತಿ ಗೊತ್ತಾ? ಯೇಸುಗಾಗಿ ಸಾಯಲಿಕ್ಕೆ ನಾನು ಅವನು ಬೇಡ್ತಾ ಇದ್ದೇನೆ. ನೀವು ನನಗೋಸ್ಕರ ಪ್ರಾರ್ಥಿಸಿ, ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ನೀವು ನನಗೋಸ್ಕರ ಏನು ಪ್ರಾರ್ಥಿಸಿ ಗೊತ್ತಾ? ನಾನೊಂದು ರಕ್ತ ಸಾಕ್ಷಿ ಆಗಬೇಕೆಂದು ತುಂಬ ಆಸೆ. ಯಾಕೆ ಗೊತ್ತಾ? ಯೇಸು ನನಗಾಗಿ ಪ್ರಾಣನೇ ಕೊಟ್ಟಿದ್ದಾರೆ. ಪಾಪಿ ಆಗುವಾಗಲೇ ದೇವರು ನನ್ನನ್ನು ಪ್ರೀತಿಸಿದ್ದಾರೆ. ಹಾಗಾದರೆ ನಾನು ಅವನಿಗಾಗಿ ಒಂದು ರಕ್ತ ಸಾಕ್ಷಿ ದೊಡ್ಡ ವಿಷಯ. ಆದರೆ ನಾನು ಅವರ ಥರ ಆಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅವರ ಯಾತನೆಯಲ್ಲೂ ಅವರಂತೆ ನಾನು ಆಗಬೇಕಂತ ದೇವರ ವಾಕ್ಯ ಹೇಳುತ್ತಲ್ವಾ. ಸೊ ಅವರ ಯಾತನೆಯಲ್ಲೂ ಪಾಲುಗಾರ ಆಗಬೇಕು. ಅವರಿಗಾಗಿ ಹಿಂಸೆ ಅವಮಾನ ಸಹಿಸುತ್ತಾ ಯೇಸುವನ್ನು ಹಿಡಿದುಕೊಂಡು ಮುಂದೆ ಹೋಗಬೇಕು. ಅನೇಕ ಯೌವನಸ್ಥರಿಗೆ, ವಿಶೇಷವಾಗಿ ಅನೇಕ ಯೌವನಸ್ಥರಿಗೆ ನಾನು ಆ ಒಂದು ಶುಭ ಸಂದೇಶ ಕೊಡಬೇಕು. ಯೇಸುವಿನ ಬಳಿ ಕರ್ಕೊಂಡು ಬರಬೇಕು. ನನ್ನ ಬಳಿಗಲ್ಲ, ನಮ್ಮ ಸಭೆಗೆ ಅಲ್ಲ, ನಮ್ಮ ಜೀಸಸ್ ದ ಲಿವಿಂಗ್ ಗಾಡ್ ಮಿನಿಸ್ಟ್ರಿಗೂ ಅಲ್ಲ, ಯೇಸುವಿನ ಕಡೆಗೆ ಕರ್ಕೊಂಡು ಬರಬೇಕು. ಅದೇ ಒಂದು ಉದ್ದೇಶದಿಂದ ಗುರಿಯಾಗಿಟ್ಕೊಂಡು ದೇವ್ರನ್ನ ನಡೆಸ್ತಾ ಇದ್ದಾರೆ. ಇನ್ನು ಮುಂದೆನೂ ನಡೆಸ್ತಾರೆ, ಇನ್ನು ಹೆಚ್ಚಾಗಿ ಆ ಒಂದು ಕೃಪೆಯಿಂದಲೂ ನಡೆಸ್ತಾರೆ ಎಂಬುದನ್ನು ನಾನು ವಿಶ್ವಾಸಿಸ್ತೇನೆ. ನೀವು ಕೂಡ ನಮಗೋಸ್ಕರ ಪ್ರಾರ್ಥಿಸಿ, ನಾನು ಕೂಡ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರೈಸ್ ದ ಲಾರ್ಡ್. ಆಮೆನ್.